ಹಾಯ್ ಹಲೋ ನಮಸ್ತೆ ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಂಗಸಂಸ್ಥೆಯಾದ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಇಂದ ಗುತ್ತಿಗೆ ಆಧಾರದ ಮೇಲೆ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಈ ಹುದ್ದೆಗಳಿಗೆ ಭರ್ತಿ ಮಾಡಿಕೊಳ್ಳಲು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ನೇರ ಸಂದರ್ಶನಕ್ಕೆ ಅರ್ಜಿಯನ್ನು ಕರೆಯಲಾಗಿದೆ. ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಎಷ್ಟು, ಶೈಕ್ಷಣಿಕ ಅರ್ಹತೆ ಆಗಿರ್ಬೋದು, ಮಾಸಿಕ ವೇತನ ಹಾಗೂ ಇತರ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೂ ಯಾರು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇನ್ನು ಹುದ್ದೆಗಳ ಡೀಟೇಲ್ಸ್ ನೋಡೋಣ. ಟೋಟಲ್ ಆಗಿ ಇಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಸಂಖ್ಯೆ ಬಂದು 29 ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಯಾವ್ಯಾವ ಹುದ್ದೆಗಳು ಅಂತ ನೋಡೋದಾದ್ರೆ ಪ್ರಾಜೆಕ್ಟ್ ಮ್ಯಾನೇಜರ್ IT, ಡಾಕ್ಟರ್, ಸೀನಿಯರ್ ಎಕ್ಸಿಕ್ಯೂಟಿವ್ ಡಾಕ್ಟರ್ಸ್, ಕನ್ಸಲ್ಟೆಂಟ್, ರೀಜನಲ್ ಕನ್ಸಲ್ಟೆಂಟ್, ಅಸಿಸ್ಟೆಂಟ್ ರೀಜನಲ್ ಕನ್ಸಲ್ಟೆಂಟ್, ICE ಕನ್ಸಲ್ಟೆಂಟ್, ಎಕ್ಸಿಕ್ಯೂಟಿವ್, ಪ್ರಾಜೆಕ್ಟ್ ಮ್ಯಾನೇಜರ್, ಟೀಮ್ ಲೀಡರ್, ಪೋರ್ಟಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟೆಕ್ನಾಲಜಿ ಯೂನಿಟ್. ಇಷ್ಟು ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನು ಕರೆದಿರುವಂಥದ್ದು. ಹಾಗೂ ಕರ್ತವ್ಯ ಸ್ಥಳ ಎಲ್ಲಿಂತ ನೋಡೋದಾದರೆ ಈ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಕೆಲಸವನ್ನು ನಿರ್ವಹಿಸಬೇಕಾಗತ್ತೆ. ಇದು ಕರ್ತವ್ಯ ಸ್ಥಳ ಬಂದ್ಬಿಟ್ಟು ಕರ್ನಾಟಕದಲ್ಲಿರುತ್ತೆ, ಅಂದರೆ ಬೆಂಗಳೂರಿನಲ್ಲಿ ಕೆಲಸ ನಿರ್ವಹಿಸಬೇಕಾಗತ್ತೆ. ಇನ್ನು ಹುದ್ದೆ ಹಾಗೂ ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಪ್ರಾಜೆಕ್ಟ್ ಮ್ಯಾನೇಜರ್ IT 1 ಹುದ್ದೆ ಖಾಲಿ ಇದೆ, ಡಾಕ್ಟರ್ 1 ಹುದ್ದೆ ಖಾಲಿ ಇದೆ, ಸೀನಿಯರ್ ಎಕ್ಸಿಕ್ಯೂಟಿವ್ ಡಾಕ್ಟರ್ಸ್ 9 ಹುದ್ದೆ ಖಾಲಿ ಇದೆ, ಕನ್ಸಲ್ಟೆಂಟ್ 1 ಹುದ್ದೆ ಖಾಲಿ ಇದೆ, ರೀಜನಲ್ ಕನ್ಸಲ್ಟೆಂಟ್ 3 ಹುದ್ದೆ ಖಾಲಿ ಇದೆ, ಅಸಿಸ್ಟೆಂಟ್ ರೀಜನಲ್ ಕನ್ಸಲ್ಟೆಂಟ್ 6 ಹುದ್ದೆ ಖಾಲಿ ಇದೆ, ICE ಕನ್ಸಲ್ಟೆಂಟ್ 1 ಹುದ್ದೆ ಖಾಲಿ ಇದೆ, ಎಕ್ಸಿಕ್ಯೂಟಿವ್ 3 ಹುದ್ದೆ ಖಾಲಿ ಇದೆ, ಪ್ರಾಜೆಕ್ಟ್ ಮ್ಯಾನೇಜರ್ 1 ಹುದ್ದೆ ಖಾಲಿ ಇದೆ, ಟೀಮ್ ಲೀಡರ್ 1 ಹುದ್ದೆ ಖಾಲಿ ಇದೆ, ಪೋರ್ಟಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟೆಕ್ನಾಲಜಿ ಯೂನಿಟ್ 2 ಹುದ್ದೆ ಖಾಲಿ ಇದೆ. ಟೋಟಲ್ ಆಗಿ 29 ಹುದ್ದೆಗಳು ಖಾಲಿ ಇರುವಂಥದ್ದು. ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಶೈಕ್ಷಣಿಕ ಅರ್ಹತೆ ಬಗ್ಗೆ ನೋಡೋದಾದ್ರೆ ಮೊದಲನೇದಾಗಿ ಪ್ರಾಜೆಕ್ಟ್ ಮ್ಯಾನೇಜರ್ IT ಇದಕ್ಕೆ BE ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಶನ್ ಸೈನ್ಸ್ ಇದರಲ್ಲಿ ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ಡಾಕ್ಟರ್ಸ್ಗೆ MBBS PG ಡಿಗ್ರಿ ಅಥವಾ ಡಿಪ್ಲೊಮಾ ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ಸೀನಿಯರ್ ಎಕ್ಸಿಕ್ಯೂಟಿವ್ ಡಾಕ್ಟರ್ಸ್ಗೆ MBBS PG ಡಿಗ್ರಿ ಅಥವಾ ಡಿಪ್ಲೊಮಾ, ಕನ್ಸಲ್ಟೆಂಟ್ ಸ್ನಾತಕೋತ್ತರ ಪದವಿ ಅಥವಾ MBA, ರೀಜನಲ್ ಕನ್ಸಲ್ಟೆಂಟ್ಗೆ MBBS ಕಂಪ್ಲೀಟ್ ಮಾಡಿರಬೇಕು, ಅಸಿಸ್ಟೆಂಟ್ ರೀಜನಲ್ ಕನ್ಸಲ್ಟೆಂಟ್ಗೆ MBBS BDS ವಿತ್ MPH ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ಇನ್ನು ICE ಕನ್ಸಲ್ಟೆಂಟ್ಗೆ ಸ್ನಾತಕೋತ್ತರ ಪದವಿ, ಎಕ್ಸಿಕ್ಯೂಟಿವ್ ಹುದ್ದೆಗೆ MBBS ಅಥವಾ BDS ಕಂಪ್ಲೀಟ್ ಮಾಡಿರಬೇಕು, ಪ್ರಾಜೆಕ್ಟ್ ಮ್ಯಾನೇಜರ್ಗೆ KAAS ಸ್ಕೀಮ್ ಇದಕ್ಕೆ MBBS ವಿತ್ PG, ಟೀಮ್ ಲೀಡರ್ಗೆ MBBS ಕಂಪ್ಲೀಟ್ ಮಾಡಿರಬೇಕು, ಪೋರ್ಟಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟೆಕ್ನಾಲಜಿ ಯೂನಿಟ್ಗೆ BE ಅಥವಾ MCA BCA BSc ಡಿಪ್ಲೊಮೊ ಇನ್ CS ಇದಿಷ್ಟು ನೀವು ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ಇದಿಷ್ಟು ಬಂದ್ಬಿಟ್ಟು ಶೈಕ್ಷಣಿಕ ಅರ್ಹತೆಯ ಡೀಟೇಲ್ಸು. ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ವಯೋಮಾನದ ಡೀಟೇಲ್ಸ್ ನೋಡೋದಾದರೆ ಪ್ರಾಜೆಕ್ಟ್ ಮ್ಯಾನೇಜರ್, ಕನ್ಸಲ್ಟೆಂಟ್, ICE ಕನ್ಸಲ್ಟೆಂಟ್ ಮತ್ತು ಪೋರ್ಟಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟೆಕ್ನಾಲಜಿ ಈ ಹುದ್ದೆಗಳಿಗೆ ಗರಿಷ್ಠ 60 ವರ್ಷಗಳು ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ಇನ್ನು ಡಾಕ್ಟರ್ಸ್, ಸೀನಿಯರ್ ಎಕ್ಸಿಕ್ಯೂಟಿವ್ ಡಾಕ್ಟರ್ಸ್, ಎಕ್ಸಿಕ್ಯೂಟಿವ್, ಪ್ರಾಜೆಕ್ಟ್ ಮ್ಯಾನೇಜರ್, ಟೀಮ್ ಲೀಡರ್ ಈ ಹುದ್ದೆಗಳಿಗೆ ಗರಿಷ್ಠ 65 ವರ್ಷಗಳನ್ನ ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ಹಾಗೂ ಇನ್ನು ರೀಜನಲ್ ಕನ್ಸಲ್ಟೆಂಟ್ ಆ್ಯಂಡ್ ಅಸಿಸ್ಟೆಂಟ್ ರೀಜನಲ್ ಕನ್ಸಲ್ಟೆಂಟ್ ಈ ಹುದ್ದೆಗೆ ಗರಿಷ್ಠ 55 ವರ್ಷಗಳನ್ನು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ಇದಿಷ್ಟು ಬಂದ್ಬಿಟ್ಟು ವಯೋಮಾನದ ಡೀಟೇಲ್ಸು. ಇನ್ನು ವೇತನದ ಬಗ್ಗೆ ನೋಡೋದಾದರೆ ಪ್ರಾಜೆಕ್ಟ್ ಮ್ಯಾನೇಜರ್ ITಗೆ ವೇತನ ಅಪ್ರಾಕ್ಸಿಮೇಟ್ಲಿ ಅಪ್ ಟು 1,50,000 ತನಕ ಇದೆ, 1,50,000. ಡಾಕ್ಟರ್ಸ್ಗೆ 1,00,000 ತನಕ ಮಾಸಿಕ ವೇತನ ಇರುತ್ತದೆ. ಸೀನಿಯರ್ ಎಕ್ಸಿಕ್ಯೂಟಿವ್ ಡಾಕ್ಟರ್ಸ್ಗೆ 65,000 ತನಕ ಇರುತ್ತದೆ. ಕನ್ಸಲ್ಟೆಂಟ್ಗೆ 70,000, ರೀಜನಲ್ ಕನ್ಸಲ್ಟೆಂಟ್ಗೆ 60,000, ಅಸಿಸ್ಟೆಂಟ್ ರೀಜನಲ್ ಕನ್ಸಲ್ಟೆಂಟ್ಗೆ 50,000, ICE ಕನ್ಸಲ್ಟೆಂಟ್ಗೆ 58,000, ಎಕ್ಸಿಕ್ಯೂಟಿವ್ ಹುದ್ದೆಗೆ 50,000, ಪ್ರಾಜೆಕ್ಟ್ ಮ್ಯಾನೇಜರ್ ಹುದ್ದೆಗೆ 85,000,
ಟೀಮ್ ಲೀಡರ್ ಹುದ್ದೆಗೆ 70,000, ಪೋರ್ಟಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟೆಕ್ನಾಲಜಿ ಯೂನಿಟ್ಗೆ 55,000 ತನಕ ಮಾಸಿಕ ವೇತನ ಇರುತ್ತದೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದರೆ, ಅಭ್ಯರ್ಥಿಗಳು ಈ ಹುದ್ದೆಗೆ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಮೊದಲು ಇಲಾಖೆ ಹೊರಡಿಸಿರುವ ಅಧಿಸೂಚನೆ ನೋಟಿಫಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದನ್ನು ಗಮನವಿಟ್ಟು ನೋಡಿ, ಹಾಗೂ ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ನೀವು ಅಟ್ಯಾಚ್ ಮಾಡಬೇಕು ಅಂತ ಅದೆಲ್ಲ ಸಿದ್ಧಪಡಿಸಬೇಕಾಗತ್ತೆ. ನೆಕ್ಸ್ಟು ಇಲಾಖೆಯ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ಬಂದ್ಬಿಟ್ಟು ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಹಾಗೂ ಅಪ್ಲಿಕೇಶನಲ್ಲಿ ತಿಳಿಸಿರುವಂತಹ ಎಲ್ಲ ಮಾಹಿತಿ ಅಂದರೆ ಅಭ್ಯರ್ಥಿಯ ಹೆಸರಾಗಿರ್ಬೋದು, ವಿಳಾಸ, ವಿದ್ಯಾರ್ಹತೆ, ಮೊಬೈಲ್ ನಂಬರ್, ಇದೆಲ್ಲ ನೀವು ಕಂಪ್ಲೀಟಾಗಿ ಫಿಲ್ ಮಾಡಬೇಕಾಗತ್ತೆ. ಹಾಗೂ ಏನಾದರೂ ಡಾಕ್ಯುಮೆಂಟ್ಸ್ ಕೇಳಿದರೆ ಎಜುಕೇಷನಲ್ ಸರ್ಟಿಫಿಕೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಏನೇನು ಕೇಳಿದರೆ ಅದನ್ನೆಲ್ಲ ನೀವು ಅಟ್ಯಾಚ್ ಮಾಡಬೇಕಾಗತ್ತೆ. ಹಾಗೂ ಈ ಭರ್ತಿ ಮಾಡಿದ ಅರ್ಜಿಯೊಂದಿಗೆ ನೀವು ನೀಡಲಾದ ಕಚೇರಿಯ ವಿಳಾಸಕ್ಕೆ ಸಂದರ್ಶನಕ್ಕೆ ಡೈರೆಕ್ಟ್ ಆಗಿ ಹಾಜರಾಗುವಂಥದ್ದು. ಸೊ ಸಂದರ್ಶನದ ಸ್ಥಳ ಬಂದ್ಬಿಟ್ಟು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಆರೋಗ್ಯ ಸೌಧ, 7ನೇ ಮಹಡಿ, ಮಾಗಡಿ ರಸ್ತೆ, ಬೆಂಗಳೂರು 560023. ಇದು ಬಂದ್ಬಿಟ್ಟು ಸಂದರ್ಶನದ ಅಡ್ರೆಸ್ ಆಗಿರುತ್ತೆ. ಈ ಅಡ್ರೆಸ್ಗೆ ನೀವು ಡೈರೆಕ್ಟ್ ಆಗಿ ಹೋಗುವಂಥದ್ದು. ಯಾವ್ಯಾವ ಹುದ್ದೆಗಳಿಗೆ ಯಾವಾಗ ಇಂಟರ್ವ್ಯೂ ಇರುತ್ತೆ ಅದರದ್ದು ಡೀಟೇಲ್ಸ್ ಕೊಡ್ತೀನಿ ನಾನು. ಅದಕ್ಕಿಂತ ಮುಂಚೆ ನೋಟಿಫಿಕೇಶನ್ನಲ್ಲಿ ನೋಡ್ಬೋದು, ಷರತ್ತು ಹಾಗೂ ನಿಬಂಧನೆಗಳನ್ನು ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಸ್ಟೆಪ್ ಬೈ ಸ್ಟೆಪ್. ಅಂದರೆ ವೈದ್ಯರು, ಸಿಬ್ಬಂದಿಗಳು ಕಾರ್ಯಕ್ಷಮತೆಯನ್ನು ಪ್ರತಿ ವರ್ಷದ ಪರಿಶೀಲನೆಯ ಆಧಾರದ ಮೇಲೆ ಅಗತ್ಯತೆಯನ್ನು ಆಧರಿಸಿ ಮುಂದಿನ 2 ವರ್ಷಗಳ ತನಕ ಮುಂದುವರಿಸಲಾಗುತ್ತದೆ. ಹಾಗೂ ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ ಇದ್ರೆ, ಅಂದರೆ ಅಭ್ಯರ್ಥಿಗಳಿಗೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನಲ್ಲಿ ಕರ್ತವ್ಯ ನಿರ್ವಹಿಸಿದಲ್ಲಿ ಅದರದ್ದು ಎಕ್ಸ್ಪೀರಿಯನ್ಸ್ ಲೆಟರ್ನ ನೀವು ಅಟ್ಯಾಚ್ ಮಾಡಬೇಕಾಗತ್ತೆ. ಹಾಗೂ ಎಲ್ಲ ಹುದ್ದೆಗಳಿಗೆ ನಿಗದಿಪಡಿಸಿದ ವಿದ್ಯಾರ್ಹತೆಯ 50% ಅಥವಾ 50ಕ್ಕಿಂತ ಮೇಲ್ಪಟ್ಟ ಅಂಕಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತದೆ. ಹಾಗೂ ಹುದ್ದೆಗೆ ಸಂಬಂಧಿಸಿ ನಿಗದಿಪಡಿಸಿದ ವಿದ್ಯಾರ್ಹತೆ ಮತ್ತು ಸೇವಾ ಅನುಭವವನ್ನು ಪಡೆದಿರಬೇಕಾಗುತ್ತೆ. ಸೊ ತುಂಬ ಈ ಥರ ಮೆನ್ಷನ್ ಮಾಡಿದ್ದಾರೆ ಷರತ್ತು ಮತ್ತು ನಿಬಂಧನೆಗಳನ್ನು. ಮತ್ತು ಹಕ್ಕು ನಿರಾಕರಣೆಯ ಡೀಟೇಲ್ಸ್ ಕೊಟ್ಟಿದ್ದಾರೆ, ಅದನ್ನು ನೀವು ಗಮನಿಸಬಹುದು. ಹಾಗೂ ಸಂದರ್ಶನದ ಸ್ಥಳ ನಾನು ಆಲ್ರೆಡಿ ಹೇಳ್ದಂಗೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಆರೋಗ್ಯ ಸೌಧ, 7ನೇ ಮಹಡಿ, ಮಾಗಡಿ ರಸ್ತೆ, ಬೆಂಗಳೂರು 560023. ಇದು ಬಂದ್ಬಿಟ್ಟು ಸಂದರ್ಶನದ ಸ್ಥಳ ಆಗಿರುತ್ತದೆ. ಹಾಗೂ ಸಂದರ್ಶನದ ದಿನಾಂಕ ಡಾಕ್ಟರ್ಸ್ ಇನ್ ಆಫೀಸ್ ಕ್ವಾಲಿಫೈ ಸೆಲ್ಸ್, ಸೀನಿಯರ್ ಎಕ್ಸಿಕ್ಯೂಟಿವ್ ಡಾಕ್ಟರ್ಸ್, ರೀಜನಲ್ ಕನ್ಸಲ್ಟೆಂಟ್, ಅಸಿಸ್ಟೆಂಟ್ ರೀಜನಲ್ ಕನ್ಸಲ್ಟೆಂಟ್, ಎಕ್ಸಿಕ್ಯೂಟಿವ್, ಪ್ರಾಜೆಕ್ಟ್ ಮ್ಯಾನೇಜರ್, ಟೀಮ್ ಲೀಡರ್, ಇವ್ರುಗಳಿಗೆ ಸಂದರ್ಶನದ ದಿನಾಂಕ ಬಂದು 30/1/2026. ಓಕೆ. ಪ್ರಾಜೆಕ್ಟ್ ಮ್ಯಾನೇಜರ್, ಕನ್ಸಲ್ಟೆಂಟ್, IEC ಕನ್ಸಲ್ಟೆಂಟ್, ಪೋರ್ಟಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟೆಕ್ನಾಲಜಿ, ಇವರಿಗೆ 31/1/2026 ಸಂದರ್ಶನ ಇರುತ್ತದೆ. ಹಾಗೂ ನೋಂದಣಿಯ ಅವಧಿ ಬಂದು ಬೆಳಿಗ್ಗೆ 10:30ರಿಂದ 12:30 ಒಳಗಡೆ. 12:30 ನಂತರ ನೋಂದಣಿಗೆ ಅವಕಾಶ ಇರೋದಿಲ್ಲ. ಕಂಪ್ಯೂಟರ್ ಪರೀಕ್ಷೆ ಇರುತ್ತೆ ಬೆಳಿಗ್ಗೆ 10:45ರಿಂದ 1:30 ಒಳಗಡೆ. ಸಂದರ್ಶನದ ಅವಧಿ ಮಧ್ಯಾಹ್ನ 2:30ರಿಂದ 5:30 ಗಂಟೆಯ ಒಳಗಡೆ. ಸೊ ಫಸ್ಟಿಗೆ ನೋಂದಣಿ ಮಾಡ್ಕೊಳ್ಬೇಕಾಗಿರೋದು ನೀವು 10:30ಯಿಂದ 12:30 ಒಳಗಡೆ ನೀವು ನೋಂದಣಿ ಮಾಡ್ಕೊಬೇಕು. ಮತ್ತು ಕಂಪ್ಯೂಟರ್ ಪರೀಕ್ಷೆ ಬೆಳಿಗ್ಗೆ 10:45ರಿಂದ 1:00 ತನಕ ಇರುತ್ತದೆ. ಇಂಟರ್ವ್ಯೂಸ್ ಬಂದ್ಬಿಟ್ಟು ಮಧ್ಯಾಹ್ನ 2:30ರಿಂದ 5:00 ತನಕ ಇರುತ್ತದೆ. ಸೊ ಇದಿಷ್ಟು ಮಾಹಿತಿ. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವೆಬ್ಸೈಟ್ ಲಿಂಕ್ ಆಗಿರ್ಬೋದು, ನೋಟಿಫಿಕೇಶನ್ ಲಿಂಕು ಎಲ್ಲನೂ ನಾನು ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡ್ಬೋದು. ಐ ಹೋಪ್ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೂ ಯಾರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೂ ಮುಂದಿನ ವಿಡಿಯೋದೊಂದಿಗೆ ಹೊಸ ಮಾಹಿತಿಯೊಂದಿಗೆ ಸಿಗುತ್ತೇನೆ. ಅಲ್ಲಿ ತನಕ ಧನ್ಯವಾದಗಳು.